guys, welcome back to my YouTube channel. ಸೊ ಗೈಸ್ ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಹೋಗ್ತಾ ಇದ್ದೀವಿ ಏನಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸುಮಾರು ದಿನ ಆಗಿದೆ ಗೈಸ್, ಯಾವುದೇ ವೀಡಿಯೋಸ್ ನಾನು ಮಾಡ್ತಾ ಇಲ್ಲ, ಯಾಕಂತಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ವೀಡಿಯೋಸ್ ಮಾಡ್ತಾ ಇಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಸ್ಟಾರ್ಟ್. ಇವಾಗ ನಮ್ಮ ಆಂಟಿಯವರೆಲ್ಲ ಬರ್ತಿದ್ದಾರೆ. ಸೊ ಯಾರ್ಯಾರು ಬರ್ತಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇವಾಗ ಹೊರಟಿದ್ದೀವಿ, ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಎಷ್ಟು. ಸೊ ಎಲ್ಲರೂ ಬಂದಿದ್ದೀವಿ, ಇಲ್ಲಿದ್ದೀವಿ. ಸುಜ್ಜಾ ನೀವು ಇನ್ನೂ ಎಷ್ಟು ನಮಗೆ 20 ರೂಪಾಯಿ ಕೊಡಕ್ಕೆ ಸಾಕು. ಗುಡ್ ಮಾರ್ನಿಂಗ್. ಸೊ ಗೈಸ್ ಇಲ್ಲೇನೋ ಹತ್ತತ್ರ ಹಾಸನ ಹತ್ರ ಇದ್ದೀವಿ ನಾವು. ಸೊ ಏನಕ್ಕೆ ನಾವು ಹೋಗ್ತಾ ಇರೋದು ಅಂತ ಅಂದ್ರೆ ನಮ್ಮ ಆಂಟಿಯವ್ರಿಗೆ ಒಂದು ಅರ್ಕೆ ಇತ್ತಂತೆ. ಸೊ ಅದಕ್ಕೋಸ್ಕರ ನಾವು ಬಂದಿದ್ವಿ. ಇವಾಗ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನಾನು. ಸೊ ಇಲ್ಲಿದ್ದಾರೆ ಮಿಸ್ ನಿರ್ಮಲಾ ದೇವಿ. ಅಮ್ಮ ಅಮ್ಮ ಇವಂಗೆ ಗೈಸ್ ಅರ್ಕೆ ತೀರ್ಸಕ್ ಹೋಗ್ತಾ ಇರೋದು. ಏನೋ ಚಿಕ್ಕ ವಯಸ್ಸಲ್ಲಿ ಕಟ್ಕೊಂಡಿದ್ರಂತೆ. ಏನೋ ಇವನೇನೋ ಇನ್ನೂ ಹುಟ್ಟಿರ್ಲಿಲ್ಲ, ಇವನು ಹುಟ್ಟಿದ್ರೆ ಕರ್ಕ ಬರ್ತೀವಿ ಅಂತ ಅನ್ಕೊಂಡಿದ್ರಂತೆ. ಸೊ ಅದಕ್ಕೆ ಇವಾಗ 18 ವರ್ಷ ಆದ್ಮೇಲೆ ಹೋಗೋ ತರ ಆಯ್ತು ನೋಡಿ. ಅದಕ್ಕೆ ನಾವೆಲ್ಲ ಹೋಗ್ಬೇಕು, ಸಾಕ್ಷಿ ಆಗ್ಬೇಕು ನಾವೆಲ್ಲ ಅನ್ಕೊಂಡು ಸೊ ಇತ್ತು. ಇವಾಗ ಹೊರಟಿದೀವಿ, CNG ಹಾಕಿಸ್ಕೊತಾ ಇದೀವಿ. ಇನ್ನಿಬ್ರು ಲೇಡೀಸು ಆಚೆ ಹೋಗೋರು. ಗೈಸ್ ನಮ್ ಜೊತೆ ಇದಾರೆ ಮಮತಾ ಅಂತ, ಮೋನಿಕಾ. ಇವಾಗ ಒಂದ್ ಸಾಂಗ್ ಬಂದಿದ್ದಲ್ಲ ಗೈಸ್, ಮೋನಿಕಾ. ಅದಕ್ಕೆ ಇವತ್ತು ರೀಲ್ಸ್ ಮಾಡೋಣ ಅನ್ಕೊಂಡಿದೀವಿ. ಸೊ ನೋಡುವ. ಯಾಕೆ ಅಮ್ಮ ಅಮ್ಮ ಅವಾಗ್ಲೇ ವಿಡಿಯೋ ಮಾಡದೆ ಇರ್ಬೇಕಾದ್ರೆ ಚೆನ್ನಾಗಿ ಬರ್ತಿದ್ವಿ. ನೋಡಿ ಅವಳು ಹಂಗೆ ವಿಡಿಯೋ ಫೋಟೋ ಮಾಡ್ತೀನಿ ಅಂತಂದ್ರೆ ಮುದ್ದು ಮಾಡ್ಬಿಡ್ತಾಳೆ. ಮಾತಾಡ್ಸ್ಕೊಂಡು ನನ್ನ ಜೊತೆ ಅವನೇನು ಕಟ್ ಮಾಡ್ಬಿಡು. ಕಟ್ ಮಾಡಿ ಹಿಂಗೆ ಅಮ್ಮ ಇಲ್ಲಿ ಅಮ್ಮ 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 ಅಲ್ಲಿ ಕರೀತೆ ನೋಡಿ. ಶರಣ್ ಗೈಸ್ ಇವಾಗ ಎಲ್ಲ ಇದ್ದೀವಿ ಗೊತ್ತಾ? ಇವ್ರ ಮದ್ವೆ ಆಗಿದ್ದು ಮನೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಎಷ್ಟು ವರ್ಷ? 20 ವರ್ಷ ಆಗೈತೆ ಇವಾಗ. ಅಂದ್ರೆ ಯಾವ್ದಿದು ಊರು ಮತ್ತೆ ಹೋಯ್ತಂಗೆ, ಹಾಸನಲ್ಲಿ ಬಟ್ಲರ್ ಕೊಪ್ಲು ಅಂತ ಐತೆ. ಸೊ ಇವರು ಮದ್ವೆ ಆಗ್ಬಿಟ್ಟು ಫಸ್ಟ್ ಇಲ್ಲಿಗೆ ಅಂತ ಬಂದಿದ್ದು. ಈಗ ಮನೆ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗಿ ನೋಡುವ ಯಾವ ತರ ಇದೆ. ಮತ್ತೆ ಇವ್ರ ಪರಿಚಯ ಆಗಿರೋರೆಲ್ಲ ಇದ್ದಾರ ಇಲ್ವಾ? ಇದ್ರೆ ಯಾರ್ಯಾರು ಸರಿ ನೋಡ್ವಾ ಬನ್ನಿ ನೋಡ್ತೀವಿ. ಎಲ್ಲರಿಗೂ ಖುಷಿ ನೋಡಿ ಬಂದಿರೋದಕ್ಕೆ. ಅದು ಹಂಗೈತಿ, ಇದು ಹಿಂಗೈತೆ. ಅಂಗಡಿ ಹಿಂಗೆ, ಈ ಮನೆ ಹಿಂಗೆ ಐತೆ, ಇನ್ನೊಂದು ಅಂಗಡಿ ಇತ್ತು, ಇದು ಹಿಂಗೆ ಐತೆ. ಇಲ್ಲ ಈ ಮನೆ ಚೇಂಜ್ ಆಗೈತೆ. ಯಾವ್ದು ಮನೆ? ಅಂಕಲ್ ಅವ್ರೇನೋ. ನಿಮ್ಮ ಮನೆ ಯಾವ್ದು? ಅಲ್ಲಿ ಅವರೇ ಸಂಕ್ರಮ ಇರ್ಬೇಕು ನೋಡಿ. ಹೇಳಿ ತೋರ್ಸ್ಬೇಕಾಗಿತ್ತು, ಕರ್ಕೋಗ್ಲಾ? ಹೆಂಗಿತ್ತು ಹಂಗೆ ಇದ್ದಂತೆ ಮನೆ. ಅವ್ರ ಮನೆ ತೋರಿಸ್ತಾರೆ ಬನ್ನಿ. ಏನ್ ಗೊತ್ತಾ ಮ್ಯಾಟ್ರು? ಆಕ್ಚುಲಿ ನಮ್ಮ ಆಂಟಿದು ಮತ್ತೆ ನಮ್ಮ ಚಿಕ್ಕಪ್ಪಂದು ಲವ್ ಮ್ಯಾರೇಜ್. ಸೊ ಅವರು ಮದ್ವೆ ಮಾಡ್ಕೊಂಡು ಇಲ್ಲೇ ಅಂತ ಬಂದಿದ್ದು ಫಸ್ಟ್. ಸೊ ಮನೆ ಹೇಗಿರುತ್ತೆ ಅಂತ ನೋಡಕ್ ಬಂದಿದ್ದಾರೆ. ಬನ್ನಿ ಅಲ್ಲಿ ಹೋಯ್ತಾ ಇದಾರೆ ನೋಡಿ. ಹಳೆಯ ನೆನಪು.
ಅವರು ಇಂದ್ರಾಕ ಕೆಲ್ಸಕ್ಕೆ ಹೋಗ್ಯಾರ ಇದೇ ಮಣ್ಣನ ನಾನ್ ಗೊತ್ತೈತಿ ಯಾರಂತ ಜಯ ಅಂತ ಇದ್ದೀವಿ ಮಗನ ವಾರ್ತೆ ನೋಡ್ರಿ ಎಷ್ಟದಾಗ್ಯಾನಲ್ಲ ಚಿರಂಡಿಗೆ ಬಿದ್ದು ಮನೆ ಗೊತ್ತಾಗ್ತಿಲ್ಲ ನನ್ಗೆ ಮನೆ ಗೊತ್ತಾಗ್ತಿಲ್ಲ ಆಮೇಲೆ ಆ ಕಡೆ ಇನ್ನೂ ಅದ ಕೆಳಿ ಕಟ್ಟಲ್ಲಿ ಅದೇ ತಾನೇ ಇಂದ್ರ ಕೈದಿತ್ತು ಮನೆ ಜೈಲಿಗೆ ಒಬ್ಬನೇ ಇದ್ದಿದ್ದು ಅಮ್ಮೋ ಅಲ್ಲಿ ಬಾಬು ಯಾವ್ದ್ರಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟು ಕಟ್ಟೋರು ಸಿಲ್ಲೋಡಿ ಅಲ್ಲಿ ಕುಂಬಳಕಾಯಿ ಐತೆ ಅಂದ್ಬಿಟ್ಟು ಕುಂಬಳಕಾಯಿ ಬದ್ಲು ಅಮ್ಮ ದಪ್ಪದ ಅಲ್ಲಿ ಸಾಕು ಬನ್ನಿ ಇನ್ನೊಂದು ಕುಂಬಳಕಾಯಿ ಕಳ್ಳ ಅಲ್ಲಿ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾವಾಗ ಮುಟ್ಕ ತಿನ್ನಂತ ಅಂತಾರಲ್ಲ ಕೊಡಿ ಸಾಕು ಬನ್ನಿ ಸಾಕು ಏ ಅಲ್ಲಿ ಸೆಕ್ಯೂರಿಟಿ ಮುಂದೋಯ್ತಾ ಅಲ್ಲಿ ಆಲೂಗಡ್ಡೆ ಹಾಕ್ಬೋದು ಮಾತ್ರ ಹೆಂಗಿತ್ತಮ್ಮಿ ನಾನು ನಾಯಿ ನೀನು ಸಿಂಹಕ್ಕ ಅಂದ್ರೆ ಇಲ್ಲ ಇಲ್ಲ ನಾನು ನಾಯಿ ನೀನು ಸಿಂಹ ಜಣ್ಣು ಇಳುವೆ ರಾಜಣ್ಣ ಅಂತಾನೆ ನಾನ್ ನಾಯಿ ನೀನು ಸಿಂಹಕ್ಕ ಅಂದ್ರೆ ಇಲ್ಲ ಇಲ್ಲ ನಾನು ಬೌ ನೀನು ಅದಕ್ಕೆ ಎಲ್ಲ ತಗೋಯ್ತ ಅವಣ್ಣ ತಲೆ ಕೆರ್ಕಂದು ಜಾಗವರೆಗೂ ಬರ್ದವ್ರು ಸಾಕು ಮಾಡ ಜಾಗ ಅಲ್ಲಿ ಇನ್ನೊಂದ್ ಫ್ಯಾಮಿಲಿ ಹೋಯ್ತವ್ರೆ ನೋಡಿ ದೇವಸ್ಥಾನಕ್ಕೆ ಅರ್ಕೆ ಗೈಸ್ ಇವಾಗ ಬಂದ್ವಿ ಪುಟ್ಟಮ್ಮ ಅಂತ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಂಗಡಿನೇ ಹೊಡಿತಾರೆ ಗೈಸ್ ಅಂದ್ರೆ ಈ ಸೈಡ್ ಮೇ ಬಿ ಹಾಸನ್ ಸೈಡ್ ಎಲ್ಲ ಅಂಗಡಿ ತಿಂತಾರೆ ಅನ್ಸುತ್ತೆ ದೇವ್ರೇ ಅಂದಿನ ಮೇಲೆ ಕೂತೈತೆ ಇದು ಈ ದೇವ್ರೇ ಹಂದಿ ಮೇಲೆ ಕೂತೈತೆ ನಂದಿ ತಿಂದೆ ಇರ್ತದೆ ಮೇ ಬಿ ಈ ದೇವ್ರಿಗೆ ಅದನ್ನ ಹೊಡಿತಾರೆ ಅನ್ಸುತ್ತೆ ನಾವು ಕೋಳಿ ಹೊಡಿಯಕ್ ಬಂದಿದೀವಿ ಎರಡು ಸೊ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಅಡಿಗೆ ಮಾಡ್ಬೇಕು ಎಲ್ಲರೂ ಅದೇನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇವಾಗ ನಾಷ್ಟ ಮಾಡಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗಿ ನಾಷ್ಟ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ನಿಮ್ಗೆ ಓಕೆ ಇದಕ್ಕೆ ಏನಕ್ಕೆ ಅರ್ಕೆ ಕಟ್ಕೊಂಡಿದ್ದಾರೆ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ಮತ್ತೆ ನಮ್ಮ ಆಂಟಿ ಅವ್ರನ್ನ ಕೇಳೋಣ ಅವ್ರು ಹೇಳ್ತಾರೆ ಟೀ ಕುಡಿತಾ ಇದೀವಿ ಇವಾಗ ನಾಷ್ಟ ಮಾಡ್ಕೊಂಡು ಅಲ್ಲಿ ನಮ್ಮ ಆಂಟಿ ಅವರು ಕುಡಿತವ್ರೆ ಇಲ್ಲಿ ನಾವೆಲ್ಲ ಇವಳು ಏನು ಕುಡಿತಲ್ಲ ಸುಮ್ಮನೆ ನಿಂತವಳು ನಾ ಜಮ್ಸ್ತಾಗತ್ತೀನಿ ಏನಂತಂದ್ರೆ ಇದು ದೇವ್ರ ಹೆಸರು ಚೌಡೇಶ್ವರಿ ದೇವಸ್ಥಾನನೇ ಇದು ಬಟ್ ಏನಂತಂದ್ರೆ ಈ ಕಡೆ ಹಾಸನ್ ಸೈಡ್ ಎಲ್ಲ ಇದನ್ನ ಮುದ್ದಮ್ಮ ಅಂತ ಕರೀತಾರೆ ತುಂಬಾ ಪವರ್ಫುಲ್ ದೇವ್ರಂತೆ ದೇವಸ್ಥಾನ ಇದು ಸೊ ಏನಂತ ಅಂದ್ರೆ ಹರಕೆ ಇತ್ತು ನಮ್ಮ ಆಂಟಿ ಅವ್ರಿಗೆ ಅದಕ್ಕೆ ತೀರ್ಸಕ್ಕೆ ಬಂದಿದ್ದೀವಿ ಪ್ಲಸ್ ಇಲ್ಲಿ ಏನಂತ ಅಂದ್ರೆ ಚಿಕ್ಕ ಅಂದ್ರೆ ಇಲ್ಲಿ ಔಟ್ಸೈಡ್ ಎಲ್ಲೂ ಅಡುಗೆ ಮಾಡೋಂಗಿಲ್ಲ ಓಪನ್ ಸ್ಪೇಸ್ ಸೊ ಓಪನ್ ಸ್ಪೇಸ್ ಅಲ್ಲಿ ಅಡುಗೆ ಮಾಡೋ ತರ ಇಲ್ಲ ಇಲ್ಲಿ ಬಾಡಿಗೆ ಕೊಡ್ತಾರೆ ಸೊ ಬಾಡಿಗೆ ತಗೊಂಡು ಬಂದು ಇಲ್ಲಿ ಅಡುಗೆ ಮಾಡಬೇಕು ಮಾಡ್ಕೊಂಡು ಮತ್ತೆ ಇದು ರೆಂಟ್ ಕೂಡ ಕೊಡ್ತಾರೆ ಸೊ ರೆಂಟ್ ಕೊಟ್ಟಿರೋದು 700 ರೂಪಾಯಿ ನಾವು ಕೊಟ್ಟಿರೋದು ಅಲ್ಲೇ ಗ್ಯಾಸ್ ಮತ್ತೆ ಸಿಲಿಂಡರ್ ಎರಡೂ ಕೊಡ್ತಾರೆ ಸೊ ಕೆಜಿ ಲೆಕ್ಕ ಕೊಡ್ತಾರೆ ಅಷ್ಟೇ ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ ರೂಮ್ ಟೂರ್ ಮಾಡ್ತೀನಿ ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಅನ್ಕೊಂಡಿದ್ದೆ ಯಾವುದೋ ಬೇರೆ ದೇವಸ್ಥಾನ ಅಂತ ಮುದ್ದಮ್ಮನೇ ಒಂದು ದೇವ್ರೈತೆ ಅಂತ ಅನ್ಕೊಡ್ತಾರೆ ಬಟ್ ಅದು ಚೌಡೇಶ್ವರಿ ದೇವಸ್ಥಾನ ಅಂತೆ ಸೊ ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಯಾಕಾದ್ರೂ ಬರಬೇಕು ಅಂತ ಅಂದ್ರೆ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ತುಂಬಾ ಪವರ್ಫುಲ್ ದೇವ್ರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿಂದಾನೇ ಕಾಣಿಸುತ್ತೆ ದೇವಸ್ಥಾನ ಫುಲ್ ಬಟ್ ಕ್ಯಾಮ್ರಾಗೆ ಅದು ಫೋಕಸ್ ಐತಲ್ಲ ಏನಂತ ಅಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಸಖತ್ ಜನ ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಫುಲ್ ಕಾರ್ಗಳು ಬಸ್ಗಳು ಎಲ್ಲ ಬಂದಿದ್ದಾರೆ ಗೈಸ್ ನಾವು ಇವತ್ತು ದರ್ಶನ ಮಾಡೋ ಅಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ ಈಗ ಆಲ್ರೆಡಿ 10:30 11 ಗಂಟೆ ಆಗಿದೆ
ಅಲ್ಲೋಡ ಇಲ್ಲಿಂದಾನೆ ಕಾಣಿಸ್ತೈತೆ, ಬಟ್ ನಿಮ್ಗೆ ತೋರ್ಸಕ್ಕಾಗಲ್ಲ. ಅಣ್ಣ ಬಂದ. ಅಷ್ಟು ದೂರ ಇದೆ. ಈ ರೌಂಡ್ ಅಲ್ಲಿ ಹೋಗಿ ಮತ್ತೆ ಸುತ್ಕೊಂಡು ಬರ್ಬೇಕು ಇಲ್ಲಿ ಒಳಗಡೆಗೆ. ಅಷ್ಟು ಇದೆ. ಮತ್ತೆ ನಮ್ಮ ಹಿಂದೆನು ಗಿಫ್ಟ್ ರ್ಯಾಪರ್ ಮಾಡೋದು ಎಷ್ಟು ಚೆನ್ನಾಗಿದ್ದಾರೆ. ಬೇಬಿ ಸೈಡ್ ಅಲ್ಲಿ ಪೂಜೆ ಸಮಯ ತಟ್ಟೆ ಸಮಯ ತಗೊಂಡಿದ್ದೀವಿ ಇವಾಗ. ಅಜ್ಜಿ ಹೇಳ್ತಿರೋನಿಲ್ಲ. ಇವಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸೊ ಏನಂತ ಅಂದ್ರೆ ಯಾವ ಫೋನ್ ಯೂಸ್ ಮಾಡಕ್ ಬಿಡ್ಲಿಲ್ಲ. ಸೊ ಏನು ವಿಡಿಯೋ ಫೋಟೋಸ್ ಏನು ಇಲ್ಲ, ಬಟ್ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಗೈಸ್. ನೀವು ಬಂದು ನೋಡಿ. ಮತ್ತೆ ನಮ್ಮ ಬೇಬಿ ಅವರು ಬರ್ತಿದ್ದಾರೆ. ಸೊ ಬೇಬಿ ಅವ್ರು ಬಂದ್ಮೇಲೆ ಹೋಗ್ಬೇಕು ಇವಾಗ. ಸೊ ನೋಡೋಣ ಅವ್ರು ಇನ್ನು ಉಲ್ಟಾ ಬರ್ಬೇಕು. ಸೊ ಗೈಸ್ ಇಲ್ಲಿ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಇವಾಗ ರೈಸ್ ಇಟ್ಟಿದ್ದಾರೆ. ಸೊ ಎಲ್ಲ ಕೂತಿದ್ದೀವಿ. ಸೊ ಇದಕ್ಕೆ ಏನಂತಂದ್ರೆ ಈ ರೂಮ್ಗೆಲ್ಲ 700 rupees ಅಂತೆ, ಬಟ್ ಬರ್ತಿಲ್ಲ. ಬಟ್ ಏನು ಮಾಡಕ್ ಆಗಲ್ಲ. ಸೊ ಓಪನ್ ಸ್ಪೇಸ್ ಅಲ್ಲಿ ಏನು ಅಡಿಗೆ ಮಾಡಕ್ಕಿಲ್ಲ ಅಂತ ಹೇಳಿ ಸೊ ನಾವು ಇಲ್ಲಿ ಮಾಡ್ತಾ ಇದೀವಿ ಅಡಿಗೆ. ಈಗ ರೈಸ್ ಮಾಡ್ತಿದ್ದಾರೆ.20 ವರ್ಷದ ಹಿಂದೆ ಅಡಿಕೆ ಮಾಡ್ಕೊಂಡಿದ್ದಿತ್ತು ನನ್ ಮಗ ಹೊಟ್ಟಲ್ಲಿ ಇರ್ಬೇಕಾದ್ರೆ. ಬಟ್ ಇವಾಗ ಅವ್ರಿಗೆ 19 ವರ್ಷ. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಡಿಕೆ ಮಾಡ್ಕೊಂಡಿದ್ದೆ. ಒಳ್ಳೇದಾದ್ರೆ ತೀರ್ಸ್ತೀನಿ ಅಂತ ಹೇಳಿದ್ದು. ಸೊ ಅದು ಏನಂತ ಅಂದ್ರೆ ಮ್ಯಾಟ್ರ್ ಆಕ್ಚುಲ್ ಆಗಿ ಅವನು ಹೊಟ್ಟೆಲಿ ಇರ್ಬೇಕಾದ್ರೆ ಅರ್ಸ್ಕೊಂಡಿದ್ರು. ಅಂದ್ರೆ ಇವ್ರು ಗೊತ್ತಿರೋ ಒಂದು ಆಂಟಿ ಹಿಂಗೆ ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಿದೆ ಅಲ್ಲ, ಈ ದೇವ್ರಿಗೆ ಅರ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವನು ಹುಟ್ಟಾದ್ಮೇಲೆ ಇವ್ರು ಬಂದು ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆದ್ರಲ್ಲ. ಸೊ ಈ ದೇವ್ರಿಗೆ ಬರಕ್ ಆಗಿರ್ಲಿಲ್ಲ. ಸೊ ಈಗ 19 ವರ್ಷ ಆದ್ಮೇಲೆ ಇವಾಗ ಟೈಮ್ ಬಂತು ಇವಾಗ ಅರ್ಕೆ ತೀರ್ಸೋದಿಕ್ಕೆ. ಅದು ಪಾಪ ಹೊಟ್ಟೆಲಿ ಇರ್ಬೇಕಾದ್ರೆ ನೀನ್ ಇನ್ನೂ ಹುಟ್ಟಿರ್ಲಿಲ್ಲ ಆಗ ಹುಡು. ಬಟ್ ಅವ್ನಿಗೆ 19 ಏಜ್. ಈ ದೇವ್ರು ಕರ್ಸ್ಕೊಂಡೈತೆ. ಅವಾಗಿಂದ ಬರಕ್ ಆಗ್ಲೇ ಇಲ್ಲ ನಮ್ಗೆ. ಅಲ್ಲೋಗಿದ್ವಲ್ಲ ಅಲ್ಲಿ ಅವ್ರನ್ನ ಮಗ್ಳೇ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಗೊತ್ತಿರ್ಲಿಲ್ಲ. ಹೌದೌದು ಹಂಗೆ ಹೇಳಿದ್ರು. ಸೊ ಅದಕ್ಕೆ ಗೈಸ್ ಇವಾಗೆಲ್ಲ ಅಡಿಗೆ ಮುಗಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಅಂದ್ರೆ ಇಲ್ಲಿ ಎಲ್ಲಾ ತರದ್ದು ಕೊಡ್ತಾರೆ. ಮೇಕೆ, ಹಂದಿ, ಆಮೇಲೆ ಕೋಳಿ, ಕುರಿ ಎಲ್ಲ ಕೊಡ್ತಾರೆ. ಕೋಣನು ಕೊಡ್ತಾರೆ. ಇಲ್ಲಿ ಕೋಣ ಕೊಡಲ್ಲ ಅನ್ಸಿದೆ. ಕೋಣ ಇಲ್ಲ ಅನ್ಸಿದೆ. ದೇವ್ರು ಕೋಣದ ಮೇಲೆ ಕೂತಿರೋದು ಅಂತ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಅಡ್ಗೆ ಮಾಡ್ಕೊಂಡು ನಾವು ಚಿಕನ್ ಮಾಡ್ತಾ ಇದೀವಿ. ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಹೊರಡದೆ. ಚಿಕನ್ ಜೋಡಿ ಕೋಳಿ ಕೊಡ್ತೀವಿ ಅಂತ. ನನ್ ಬೇದಿ ನಿಂತಪ್ಪ. ರೈಸ್ ಅನ್ನ ರೆಡಿ ಆಯ್ತು. ರೈಸ್ ನಮ್ಮ ಮಮ್ಮಿ ಮಾಡ್ತಿರೋದು. ಚಿಕನ್ ಯಾರು ಮಾಡ್ತಾರ ಮಮ್ಮಿ? ಅಪ್ಪನ ನೀನಾ? ಇಬ್ರು ಸೇರಿ ಇದನ್ನೆಲ್ಲ ಬಸಿದ್ಯಾ? ಎಲ್ಲಿ ಬಸಿದ್ಯಾ? ಸೊ ಗೈಸ್ ನಮ್ ಚಿಕ್ಕಪ್ಪ ಅವರು ಏನೋ ಚಿಕನ್ ಇಲ್ಲಿ ಕಟ್ ಮಾಡ್ಸಕ್ಕೆ ಇಲ್ಲ ಆಗಲ್ಲ, ಎಷ್ಟೊಂದ್ ಜನ ಕ್ಯೂ ಇದಾರೆ ಅಂತ ಹೇಳಿ ಬೇರೆ ಕಡೆ ತಗೊಂಡೋಗಿದ್ದಾರೆ. ಬಟ್ ಅವ್ರು ಬರೋದು ಕೂಡ ಲೇಟ್ ಆಗ್ತಿದೆ. ಸೊ ಲೇಟ್ ಆಗ್ತಿರೋದ್ರಿಂದ ಇನ್ನು ವೇಟ್ ಮಾಡ್ತಾ ಇದ್ವಿ. ರೈಸ್ ಆಗಿದೆ ಅಷ್ಟೇ. ಸೊ ಇನ್ನು ಸಾಂಬಾರಾಗಲಿ ಗ್ರೇವಿ ಆಗಲಿ ಇನ್ನು ಏನು ಮಾಡಿಲ್ಲ. ಸೊ ವೇಟಿಂಗ್ ಫಾರ್ ಮೈ ಚಿಕ್ಕಪ್ಪ ಸೈಡ್. ಇನ್ನು ಚಿಕನೇ ತಂದಿಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಸೊ ಬರ್ಲಿ, ಅವ್ರು ಬಂದಾದ್ಮೇಲೆ ಎಲ್ಲ ಅವ್ರ ರೈಸ್ ಆಗಿದೆ ಆಲ್ರೆಡಿ, ಬಟ್ ಇನ್ನು ಗ್ರೇವಿ ಮಾಡಿಲ್ಲ. ಸೊ ಗ್ರೇವಿ ಮಾಡಾದ್ಮೇಲೆ ತಿನ್ಕೊಂಡು ಹೊರಡೋದೇನೆ. ಬಟ್ ಇವತ್ತು ಮಾತ್ರ ಹೆವಿ ಜನ ಇದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಪ್ರತಿಯೊಬ್ರು ಈ ಅರ್ಕೆ ಅದು ಇದು ಅನ್ಕೊಂಡು ತುಂಬಾ ಜನ ಇದ್ದಾರೆ. ಸೊ ನಾವು ಬೇಗ ಬಂದು ಅಂದ್ರೆ ನಾವೇ ಲೇಟು ಅಂತ ಅಂದ್ರೆ ಇಲ್ಲಿ ಬರ್ತಾ ಇರೋರು ಇನ್ನೂ ಲೇಟು. ಮತ್ತೆ ಬಸ್ಗಳು ಇದೆ, ಬಟ್ ಬಸ್ ಎಲ್ಲಿಂದ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಸೊ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ವೈಬ್ಸ್. ದೇವಸ್ಥಾನ ಚೆನ್ನಾಗಿದೆ. ಸೊ ನೋಡುವ ನೆಕ್ಸ್ಟ್ ಯಾವಾಗ ಬರ್ತೀವೋ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ. ಇವ್ನ ಅರ್ಕೆ ತೀರ್ಸೋಗಿ ಸಲುವಾಗಿ ಹೋಗಿ ಎಷ್ಟೊತ್ತಾಯ್ತು.
ಏನು ದೇವರಿಗೆ ನೈವೇದ್ಯ ತಗೊಂಡು ಹೋಗ್ತೀವಿ. A few moments later. ಊಟ ಮಾಡ್ತಾ ಇದ್ವಿ ಇವಾಗ. ಸೊ ಲೇಟ್ ಆಗ್ಬಿಟ್ಟೈತೆ ಎಲ್ಲಾರ್ಗು. ಪೇಪರ್ ಅಂತಾರೆ ಎಲ್ಲ ಎತ್ಕೊಂಡು ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಟಿದ್ವಿ ಇವಾಗ. ಅಮ್ಮ ಬಾಯ್ ಹೇಳು ಎಲ್ಲಾರ್ಗು. ಕಣ್ಣು ಇಲ್ದಿರೋರು ಹೆಂಗಪ್ಪ ಮಾಡೋದು? ಕಣ್ಣಿಲ್ಲದವ್ರು ಹೆಂಗೆವ ಕಣ್ಕೊಂಡ್ರು ಹೆಂಗೆವ ಅಮ್ಮ ತಾಯಿ ಕಣ್ಣಂಗೆ ತಾಯಿ ತಗೋ ಇದು ಕಾಸು ಅನ್ಕೋ ಅಮ್ಮ ತಾಯಿ ಏನು ಕಣ್ಣು ಮುಚ್ಕೊಂಡು ಅಮ್ಮ ತಾಯಿಯನ ಅಮ್ಮ ತಾಯಿ ಹೆಂಗೆ ಇನ್ನೊಂದು ಅಮ್ಮ ತಾಯಿ ಆಲ್ರೆಡಿ ಒಂದು ಫಸ್ಟ್ ಟೋಲ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಟೀ ಮತ್ತೆ ಬಜ್ಜಿ ತಿಂತಾ ಇದ್ದೀವಿ. ಆ್ಯಂಡ್ ಇವಾಗ ಹೊರಡ್ತೀವಿ ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಸೊ ಎಲ್ಲ ದರ್ಶನ ಎಲ್ಲ ಚೆನ್ನಾಗಿದೆ. ಸೊ ಅಷ್ಟು ಮನೆ ಅಂತ ಏನು ಹೇಳಕ್ಕಾಗಲ್ಲ. ಹೋದ್ರೆ ಸಿಗ್ತೀವಿ, ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಅಪ್ಲೋಡ್ ಮಾಡ್ತಾರೆ ಅದು ನೋಡ್ಕೊಳ್ಳಿ. ಅದೆಲ್ಲ ಆಗಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೀವಿ ಗೈಸ್, ಆ ಥರ ಏನೂ ಆಗಲ್ಲ. ಸೊ ಸ್ಟೇ ಟ್ಯೂನ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ.